ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವಿದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ, ನನ್ನ ಜೊತೆಗೆ ನಿಲ್ಲಿ. ನನ್ನದು ಸ್ವತಂತ್ರ ಪತ್ರಿಕೋದ್ಯಮ. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು. ಈಗಾಗಲೇ ಒಂದು ಗ್ಯಾರಂಟಿ ಅನುಷ್ಠಾನಗೊಂಡಿದೆ. ಉಳಿದ ಗ್ಯಾರಂಟಿಗಳ ಅನುಷ್ಠಾನ ಏನಿದೆ ಅದು ಆಗುತ್ತೆ ಅನ್ನುವ ಭರವಸೆಯನ್ನು ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಇತರ ಸಚಿವರು ನೀಡಿದ್ದಾರೆ. ಆದರೆ ಈ ಬಗ್ಗೆ ಈಗಾಗಲೇ ತೀವ್ರ ರೂಪದ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಕ್ಷ ಪ್ರಾರಂಭ ಮಾಡಿದೆ. ಕಳೆದ 2 ದಿನಗಳಿಂದ ಶಿವಮೊಗ್ಗದಲ್ಲಿ ವಿದ್ಯುತ್ ಕಚೇರಿಯ ಮುಂದೆ ಬೆಲೆ ಏರಿಕೆ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಅದು ಯಾವತ್ತೂ ಬೆಲೆ ಏರಿಕೆ ಆಯಿತು ಅನ್ನೋ ವಿವರಗಳನ್ನು ಸರ್ಕಾರ ನೀಡಿದೆ. ಈ ಸರ್ಕಾರ ಬಂದಿರಲಿಲ್ಲ ಅನ್ನುವ ವಾದ ಕೂಡ ಇದೆ. ಇನ್ನು ಬಹಳ ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನು ಇದಕ್ಕೆ ಖರೀದಿಸುವ ಅಕ್ಕಿ ಏನಿದೆ, ಈ ಅಕ್ಕಿಯನ್ನು ಸಪ್ಲೈ ಮಾಡುವಂತೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಸರ್ಕಾರ ಮನವಿ ಮಾಡಿತ್ತು. 11ನೇ ತಾರೀಕು ಅದಕ್ಕೆ ಒಪ್ಪಿಗೆ ಕೊಡಲಾಗಿತ್ತು. ಆದರೆ 13ನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಸಾಧ್ಯ ಇಲ್ಲ ಅನ್ನುವ ನಿರಾಕರಣೆಯನ್ನು ಕೇಂದ್ರ ಸರ್ಕಾರ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡಿದೆ. ಜನರಲ್ಲಿ ಯಾವುದೇ ರಾಜ್ಯಕ್ಕೆ ಆಹಾರ ಧಾನ್ಯ ಬೇಕಾದರೆ ಅವರು ಖರೀದಿ ಮಾಡುವುದಕ್ಕೆ ಒಂದು ಮಾರ್ಗ ಇದೆ. ಅದು ಉಚಿತವಾಗಿ ಅಲ್ಲ. ರಾಜ್ಯ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ನಮಗೆ ಇಷ್ಟು ಅಕ್ಕಿ ಬೇಕು ಅಂತ ಕೇಳಿದರೆ ಅದಕ್ಕೆ ಬೆಲೆ ನಿಗದಿಪಡಿಸಿರ್ತಾರೆ. ಆ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಲಾಗುತ್ತೆ. ಆದರೆ ಇದು ನಿರಾಕರಣೆ ಮಾಡಿದ್ದು ಯಾಕೆ? ಈ ಬಗ್ಗೆ ಹಲವು ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದೆ. ಇದಕ್ಕೆ ರಾಜಕೀಯ ಕಾರಣಕ್ಕಾಗಿ ಈ ಕೇಂದ್ರ ಸರ್ಕಾರದ ಏನಿದೆ ಈ ನಿಲುಮೆ ತೆಗೆದುಕೊಂಡಿದೆ. ನಾವು 3ನೇವರಾಗಿ ನಿಂತು ನೋಡುವಂಥ ಸಂದರ್ಭದಲ್ಲಿ ಇದು ನಿಜ ಇರಬಹುದು ಅಂತ ಅನಿಸುತ್ತೆ. ಒಂದು, BJPಗೆ ಬಹಳ ಮುಖ್ಯವಾಗಿ ಈ ಗ್ಯಾರಂಟಿ ಪ್ರಾಬ್ಲಮ್ ಶುರುವಾಗಿದೆ. ಕರ್ನಾಟಕದಲ್ಲಿ BJP ಒಂದು ರೀತಿಯಲ್ಲಿ ವಾಶ್ಔಟ್ ಆಗುವುದಕ್ಕೆ ಈ ಗ್ಯಾರಂಟಿಗಳು ಕಾರಣ ಅನ್ನುವ ವಾದ ಇದೆ. ಹಾಗೆಯೇ ಈ ಗ್ಯಾರಂಟಿ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಹೇಳಲಾಗ್ತಾ ಇದೆ. ಇದನ್ನು ನಾನು ಸಂಪೂರ್ಣವಾಗಿ ಒಪ್ಪಲ್ಲ. ಇನ್ಕಂಬೆನ್ಸಿ ಇತ್ತು, BJP ಸರ್ಕಾರದ ಮೇಲೆ ಸಿಟ್ಟಿತ್ತು, ಅದರ ಜೊತೆಗೆ ಪೂರಕವಾಗಿ ಈ ಗ್ಯಾರಂಟಿಗಳು ಕೆಲಸ ಮಾಡಿರ್ಬೋದು. ಆದರೆ ಗ್ಯಾರಂಟಿ ಕಾರಣಕ್ಕಾಗಿ ಬಂತು ಅನ್ನೋದು ನಾನು ಒಪ್ಪಲ್ಲ. ಆದರೆ ಅದೊಂದು ವಾತಾವರಣವನ್ನು ಸೃಷ್ಟಿಸುತ್ತೆ. ಅದರ ಜೊತೆಗೆ ಒಂದು ರಾಜಕೀಯ ಪಕ್ಷ ಸಾಮಾನ್ಯ ಜನರ ಜೊತೆ ಯಾವ ರೀತಿಯ ಒಂದು ಸಂಬಂಧವನ್ನು ಹೊಂದಿದೆ, ಮತದಾರರ ಜೊತೆ ಯಾವ ರೀತಿಯ ಸಂಬಂಧ ಹೊಂದಿದೆ, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಒಂದು ಪಕ್ಷ ಹೇಗೆ ಸ್ಪಂದಿಸುತ್ತೆ, ಸಾಮಾನ್ಯ ಜನರಿಗೆ ಮುಖ್ಯವಾದದ್ದು ಯಾವುದು ಮತ್ತು ರಾಜಕೀಯ ಪಕ್ಷಗಳಿಗೆ ಮುಖ್ಯವಾದದ್ದು ಯಾವುದು, ಈ ಪ್ರಶ್ನೆಗಳಿವೆ. ಈ ಕಾಂಗ್ರೆಸ್ 5 ಗ್ಯಾರಂಟಿ ಏನಿದೆ, ಈ 5 ಕೂಡ ನೇರವಾಗಿ ಜನರಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡಬೇಕು. ಆದರೆ BJP ಮುಂದಿಟ್ಟಂಥ ಇಶ್ಯೂಗಳೇನಿವೆ ಅದು ನೇರವಾಗಿ ಜನ ಸಮುದಾಯಕ್ಕೆ ಸಂಬಂಧ ಇರಲಿಲ್ಲ. ಧರ್ಮ ಅನ್ನುವುದೇನಿದೆ, ಧರ್ಮ ಅನ್ನುವುದು ಹಸಿವಿನ ನಂತರ ಬರುವಂಥ ಹಸಿವು ಏನಿದೆ ಅದು ಬಹಳ ಮುಖ್ಯವಾದ. ಒಬ್ಬ ಮಧ್ಯಮ ವರ್ಗದ ಸಾಮಾನ್ಯ ಪ್ರಜೆ, ಕೆಳಮಧ್ಯಮ ವರ್ಗದ ಒಬ್ಬ ಪ್ರಜೆ, ಒಬ್ಬ ನಾಗರಿಕ ಇರ್ತಾನೆ, ಅವನಿಗೆ ಬದುಕು ಬಹಳ ಮುಖ್ಯ ಅನ್ನೋದ್ರಲ್ಲಿ ಅನುಮಾನನೇ ಬೇಕಾಗಿಲ್ಲ. ಅದರ ಜೊತೆಗೆ ಸರ್ಕಾರ ನೀಡುವ ಸೌಲಭ್ಯಗಳು ಅವನ ಬದುಕನ್ನು, ಅವನ ಸಮಸ್ಯೆಯನ್ನು, ಅವನ ಕೋಟಲೆಯನ್ನು, ಅವನ ಸಂಕಟವನ್ನು ನಿವಾರಿಸುವುದರಲ್ಲಿ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ಅನ್ನೋದು. BJP ಮುಂದಿಟ್ಟಂತಹ ಅಂಶಗಳನ್ನು ನೋಡಿ, ಹಾಗೆಯೇ ಕಾಂಗ್ರೆಸ್ ಮುಂದಿಟ್ಟ ಅಂಶಗಳನ್ನು ನೋಡಿ, 2 ತುಲನೆ ಮಾಡಿ. ಚುನಾವಣೆಯ ಸಂದರ್ಭದಲ್ಲಿ ಅವರು ಧರ್ಮದ ಬಳಕೆಯನ್ನು ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಬಜರಂಗ ಬಲಿ ಅನ್ನೋದು ಪ್ರಧಾನಿಯವರೇ ತಮ್ಮ ಭಾಷಣದಲ್ಲಿ ಬಜರಂಗ ಬಲಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮುಖ್ಯನೋ ಅಥವಾ ಅವನಿಗೆ ಹೊಟ್ಟೆ ತುಂಬೋದು ಮುಖ್ಯನೋ, ಅವನಿಗೆ ಮಾಸಿಕವಾಗಿ ಅವನ ಕುಟುಂಬಕ್ಕೆ 2,000 ಹಣ ಬರೋದು ಮುಖ್ಯನೋ, ಅವನಿಗೆ ದೇವರು ಮುಖ್ಯನೋ, ಉಚಿತ ಪ್ರಯಾಣ ಮಹಿಳೆಯರಿಗೆ ಮುಖ್ಯನೋ ಅಥವಾ ದೇವಸ್ಥಾನಗಳು ಮುಖ್ಯನೋ,
ಜನ ಈ ಬಗ್ಗೆ ಆಲೋಚನೆ ಮಾಡಿ ತಮ್ಮ ತೀರ್ಮಾನವನ್ನು ಕೊಟ್ಟಿದ್ದಾರೆ. BJP ಯಾವ ಒಂದು ಆಶ್ವಾಸನೆಗಳನ್ನು ನೀಡಿತ್ತು ಅದು ಜನರಿಗೆ ನೇರವಾಗಿ ಸಂಬಂಧ ಇರಲಿಲ್ಲ. ಅದರ ಜೊತೆಗೆ ಏನು ಅಭಿವೃದ್ಧಿಯ ಮಾತನ್ನು ಆಡಿದ್ರು ಅವರು, ದೇಶದ ಆರ್ಥಿಕತೆ ಇಷ್ಟು ಟ್ರಿಲಿಯನ್ ಆಗ್ತಾ ಇದೆ ಇನ್ನೊಂದು ಜನರ ಮುಂದೆ ಇಟ್ಟರು. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಯೋಚನೆ ಮಾಡಿದ್ದೀವಿ, ನಮಗೆ ನಮ್ಮ ಸಂಕಷ್ಟಗಳು ನಮ್ಮ ಕಷ್ಟ ಅನ್ನೋದು ಭಾಳ ಮುಖ್ಯವಾಗಿರುತ್ತೆ. ನನಗೊಂದು ಕೆಲಸ ಬೇಕು ಅನಿಸುತ್ತೆ. ಪ್ರತಿ ಕುಟುಂಬದಲ್ಲೂ ಕೂಡ ಪದವಿ ಪಡೆದರೂ ಕೆಲಸ ಸಿಗದೇ ಇದ್ದರೆ ಅವ್ರ ಗತಿ ಏನು? ಅವನಿಗೆ ಕೆಲಸ ಸಿಗುವುದು ಮುಖ್ಯನೋ ಅಥವಾ ಇವರ ಅಭಿವೃದ್ಧಿಯ ಎಜೆಂಡಾ ಏನಿದೆ, ಹೆದ್ದಾರಿಗಳ ನಿರ್ಮಾಣ, ಅದೆಲ್ಲ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದು ಜನರ ಜೊತೆಗೆ ಅದು ಎಂಥವರಿಗೆ ಬೇಕು? ಪ್ರತಿ ಜಿಲ್ಲೆಯಲ್ಲಿ ನಾವು ಏರ್ಪೋರ್ಟ್ ಮಾಡಿದ್ದೀವಿ. ಜನರು ಅದಕ್ಕೆ ಜನರಿಗೆ ಅದಕ್ಕೂ ಸಾಮಾನ್ಯ ಜನರಿಗೆ ಕೆಳಮಧ್ಯದವರಿಗೆ ಏನು ಸಂಬಂಧ ಇದೆ? ಏರ್ಪೋರ್ಟ್ ಆಗಲಿ ಬಿಡಲಿ ಅವನಿಗೇನಾಗುತ್ತೆ? ಮನುಷ್ಯ ಮೂಲಭೂತವಾಗಿ ತನ್ನ ಕಣ್ಣಿನಿಂದ ಜಗತ್ತನ್ನು ನೋಡ್ತಾನೆ. ಅವನು ಸಮಸ್ಯೆ ಭಾಳ ಮುಖ್ಯ. ಅವನಿಗೆ ಗೌರವಾನ್ವಿತವಾಗಿ ಬದುಕುವುದು ಬಹಳ ಮುಖ್ಯ. ನೀವು ಆಡುವ ಮಾತುಗಳು, ನೀಡುವ ಆಶ್ವಾಸನೆಗಳು ಅಭಿವೃದ್ಧಿಯ ಮಾತನ್ನು ಆಡಿದ್ರೆ ನೀವು ಕರ್ನಾಟಕದ ಅಭಿವೃದ್ಧಿಯಲ್ಲಿ BJP ಸರ್ಕಾರ ಬಂದ 3.5-4 ವರ್ಷಗಳಲ್ಲಿ ಯಾವ ಅಭಿವೃದ್ಧಿಯನ್ನು ಮಾಡಿತು? ಒಂದೆರಡನ್ನು ಹೆಸರಿಸಿ ನೆನಪು ಇರಬಹುದಾದಂತೆ. ಬೊಮ್ಮಾಯಿ ಸರ್ಕಾರ ನೀಡಿದ ಅಭಿವೃದ್ಧಿ ಯಾವುದು? ರೈತರ ಸಮಸ್ಯೆ ಬಗೆಹರಿತಾ? ಗ್ರಾಮಾಂತರ ಪ್ರದೇಶದ ಸಮಸ್ಯೆ ಬಗೆಹರಿತಾ? ಅದರ ಜೊತೆಗೆ ಕೃಷಿ ಕಾನೂನಿನ ಮೂಲಕ ರೈತರಲ್ಲಿ ಭಯವನ್ನು ಹುಟ್ಟಿಸಿದವರು ಯಾರು? ಸೊ ಇಂತಹ ಪ್ರಶ್ನೆಗಳು ಬಂದಾಗ ಜನ ಆಲೋಚನೆ ಮಾಡುವ ರೀತಿ ವಿಧಾನ ಬೇರೆ. ಇದರ ಪರಿಣಾಮ ಆಗಿ ಏನು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮೇಲೆ BJPಗೆ ನಡುಕ ಶುರುವಾಗಿದೆ, ಭಯ ಶುರುವಾಗಿದೆ. ಆ ಕಾರಣಕ್ಕಾಗಿಯೇ ಮಧ್ಯಪ್ರದೇಶದಲ್ಲಿ ಏನೋ 1,000 ರೂಪಾಯಿ ಕೊಡ್ತೀನಿ ಅಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅನೌನ್ಸ್ ಮಾಡಿದ್ದಾರೆ. ಯಾಕೆ? ಅದು ಆ ಭಯದಿಂದ ಬಂದಿರುವಂಥ. ಅದರ ಜೊತೆಗೆ BJP ವರಿಷ್ಠರಿಗೆ ಎಸ್ಪೆಷಲಿ ಕಾಡ್ತಾ ಇರುವ ಸಮಸ್ಯೆ ಏನು ಗೊತ್ತಾ? ಮುಂಬರುವ ಚುನಾವಣೆಗಳು ಏನಿವೆ ವರ್ಷಾಂತ್ಯದ ಹೊತ್ತಿಗೆ, ಪಾರ್ಲಿಮೆಂಟ್ ಚುನಾವಣೆಗಿಂತ ಮೊದಲು ಬರುವ ಚುನಾವಣೆಗಳಿವೆಯಲ್ಲ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ತನ್ನ ಪ್ರಚಾರವನ್ನು ಪ್ರಾರಂಭ ಮಾಡಿದೆ. ಕರ್ನಾಟಕದ ಮಾದರಿಯ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ. ಸೊ ರಾಜಸ್ಥಾನದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಅವರು ಈ ಗ್ಯಾರಂಟಿಗಳನ್ನು ನೀಡಬಹುದು. ಮಧ್ಯಪ್ರದೇಶದಲ್ಲಿ ಚುನಾವಣೆ ನಡೆದಾಗಲೂ ಈ ಗ್ಯಾರಂಟಿಗಳ ಪ್ರಶ್ನೆ ಬರ್ಬೋದು. ಈ ಗ್ಯಾರಂಟಿಗಳಿಗೆ ಕೊಡುವ ಉತ್ತರ ಹೇಗೆ? ನೀವು ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ನಿರಾಕರಿಸೋಕ್ಕಾಗತ್ತಾ? ನೀವು ಯಾವ ರೀತಿ ಆರ್ಥಿಕತೆ ಕುಸಿದೋಗುತ್ತೆ, ಮುಳುಗೋಗುತ್ತೆ, ಏನು ಬೇಕಾದರೂ ನೀವು ಮಾತನಾಡಿ. ಸಾಮಾನ್ಯ ಜನರ ಕನ್ಸರ್ನ್ ಅವನ ಆರ್ಥಿಕತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಥವಾ ನೀವು ಕರ್ನಾಟಕದ ಮಾದರಿಯಲ್ಲಿ ಗ್ಯಾರಂಟಿ ರಾಜಕಾರಣದಲ್ಲಿ ಇದು ಉಳಿದ ರಾಜ್ಯಗಳ ಚುನಾವಣೆಯ ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಅದನ್ನು ಕೌಂಟರ್ ಮಾಡುವುದಕ್ಕೆ ಯಾವುದೇ ಅಸ್ತ್ರ ಮೋದಿ ಸರ್ಕಾರದಲ್ಲಿಲ್ಲ. ಹೌ ಟು ಕೌಂಟರ್ ಇಟ್, ತಡೆಯೋದು ಹೇಗೆ ಅವ್ರಿಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಆಗಕೂಡದು ಅನ್ನೋದು ರಾಜ್ಯ ನಾಯಕರ ಇಷ್ಟ ಆಗಿದೆ. ಹಾಗೆಯೇ ಕೇಂದ್ರ ಸರ್ಕಾರದ ಇಷ್ಟವೂ ಆಗಿದೆ. ಯಾವ ಕಾರಣಕ್ಕೂ ಈ 10 kg ಅಕ್ಕಿ ಕೊಡೋದು ಇನ್ನೊಂದು ಯಶಸ್ವಿ ಆಗಬಾರ್ದು. ಕಾಂಗ್ರೆಸ್ಸು ಅಧಿಕಾರವನ್ನು ಹಿಡಿಯೋದಕ್ಕಾಗಿ ಆಶ್ವಾಸನೆ ಕೊಟ್ಟು ಈ ಆಶ್ವಾಸನೆಗಳನ್ನ ಎಲ್ಲೂ ಕೂಡ ಯಾವ ಕಾರಣಕ್ಕೂ ಕೂಡ ಅನುಷ್ಠಾನಗೊಳಿಸುವುದು ಸಾಧ್ಯ ಇಲ್ಲ ಅಂಥೇಳಿ ಎಲ್ಲ ಭಾರತೀಯರ ಮನಸ್ಸಿನಲ್ಲಿ ತುಂಬುವ ಯತ್ನ. ಅದರ ಭಾಗವಾಗಿಯೇ ಅಕ್ಕಿ ಕೊಡುವುದಕ್ಕೆ ನಿರಾಕರಿಸಿದೆ. ಈಗ ಕರ್ನಾಟಕ ಬೇರೆ ರಾಜ್ಯಗಳಿಂದ ಪರ್ಚೇಸ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಆದರೆ ಆಹಾರ ಧಾನ್ಯಗಳ ಒಂದು ನಿಮ್ಮ ಹತ್ರ ದಾಸ್ತಾನು ಇದ್ರೂ ಕೊಡೋದಕ್ಕೆ ಏನ್ರಿ ನಿಮ್ಮಪ್ಪನ ಗಂಟೆಲ್ರಿ ಹೋಗೋದು? ರಾಜ್ಯ ಸರ್ಕಾರ ದುಡ್ಡು ಕೊಡುತ್ತಲ್ಲ, ಉಚಿತವಾಗಿ ಕೊಡಿ ಅಂತ ಕೇಳಿಲ್ವಲ್ಲ. ಆದರೆ ಇದರ ಹಿಂದಿರುವುದು ರಾಜಕೀಯ ಕಾರಣ. ಯಾಕೆಂದರೆ ಈ ಗ್ಯಾರಂಟಿ ಸ್ಕೀಮ್ಗಳು ಯಶಸ್ವಿ ಆದರೆ ಭಾರತದ ಉಳಿದ ರಾಜ್ಯಗಳ ಚುನಾವಣೆಯ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ. ಅದು BJPಗೆ ಅಡ್ವರ್ಸ್ ಆಗಿ ಪರಿಣಾಮ ಬೀರುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ಈ ವಾಹಿನಿಯನ್ನು, ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ.
ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.